ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿಕಿ ಹಿಲ್ಲರ್ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೋಡೋಕ್ಕಿಂತ ಮುಂಚೆ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದಲ್ಲಿ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾತ್ರನೇ ಮಾಡಬಹುದು. ಸೊ ಇಂಟ್ರೆಸ್ಟ್ ಇರೋರು ಕನ್ಸಲ್ಟೇಷನನ್ನು ತಗೊಳ್ಬಹುದು. ಆ್ಯಂಡ್ ಇಂಟ್ರೆಸ್ಟ್ ಇರೋರು ಮಾತ್ರನೇ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಬೇಡಿ. ಆ್ಯಂಡ್ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ಅವರು ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ. ಸೊ ಈ ರೀತಿ ನೋಡೋಣ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಸೊ ಟ್ಯಾರೋ, ಮನಿ ರೇಖಿ, ಕ್ಯಾಂಡಲ್ ವ್ಯಾಕ್ಸ್, ಲಾ ಆಫ್ ಅಟ್ರಾಕ್ಷನ್, ಸೊ ಇದೆಲ್ಲ ನೀವು ಕಲ್ತ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದರೆ ಕೋರ್ಸಸ್ ಸಹ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಕಲ್ತ್ಕೋಬಹುದು. ಸೊ ಈ ಒಂದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಈಗ ನೋಡೋಣ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಲೈಫ್ಗೆ ಅವರು ವಾಪಸ್ ಬರ್ತಾರಾ ಅಂತ. ಓಕೆ, ತುಂಬ ಸ್ಟ್ರಗಲ್ಸನ್ನು ನೀವು ನೋಡ್ತಾ ಇರ್ಬೋದು, ನೀವು ಅಥವಾ ನಿಮ್ಮ ಪಾರ್ಟ್ನರ್. ಕೆಲವೊಂದು ಸ್ಟ್ರಗಲ್ಸ್ ಅವ್ರ ಲೈಫಲ್ಲಿ ನೋಡ್ತಾ ಇದ್ದಾರೆ. ಫೈನಾನ್ಷಿಯಲಿ ಆಗಿರ್ಬೋದು, ಎವ್ರಿಥಿಂಗ್. ಮದುವೆ ವಿಚಾರದಲ್ಲೂ ಅಷ್ಟೇ ತುಂಬ ಸ್ಟ್ರಗಲನ್ನು ನೋಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಮೆಮೊರೀಸ್ ಅವ್ರಿಗೆ ತುಂಬ ಕಾಡ್ತಾ ಇದೆ. ನಿಮ್ಮ ಹತ್ರ ಅವರು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ತುಂಬ ವರ್ಷಗಳಾಗಿರ್ಬೋದು ಅವ್ರ ಜೊತೆ ನೀವು ಮಾತಾಡಿ, ಅಥವಾ ತುಂಬ ತಿಂಗಳುಗಳಾಗಿರ್ಬೋದು. ಸೊ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ರಿ, ಏನು ಮಾಡಬೇಕು, ಏನು ಮಾತಾಡಬೇಕು ಇಬ್ಬರಿಗೂ ಗೊತ್ತಾಗಿಲ್ಲ. ಬಟ್ ಇವಾಗ ಅವರಿರುವಂಥ ಸಿಚುವೇಶನ್ಗೆ ಒಂದು ಸಾಂತ್ವನ ಹೇಳುವಂಥ ಮನಸ್ಸು ಅವ್ರಿಗೆ ಬೇಕಾಗಿದೆ. ನನ್ನ ಲೈಫಲ್ಲಿ ಯಾರೂ ಇಲ್ವಲ್ಲ ನನಗೋಸ್ಕರ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಸೊ ನೀವಿದ್ದಾಗ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ತಾ ಇದ್ರು. ಕರೆಂಟ್ಲಿ ಅವ್ರ ಲೈಫಲ್ಲಿ ಎಲ್ಲವನ್ನೂ ಫೀಲಿಂಗ್ಸ್ ನಿಮ್ಮ ಹತ್ರ ಹೇಗೆ ಅವರು ಶೇರ್ ಮಾಡ್ಕೊಳ್ತಾ ಇದ್ರು, ಅದೇ ರೀತಿ ಇವಾಗ ಯಾರ ಹತ್ರನೂ ಅವ್ರಿಗೆ ಶೇರ್ ಮಾಡ್ಕೊಳಕ್ಕಾಗದೇ ಇರ್ಬೋದು. ತುಂಬ ನೋವು, ಸಂಕಟ ಅನುಭವಿಸ್ತಾ ಇರ್ಬೋದು ನೀವಿಲ್ಲದೆ. ಆ್ಯಂಡ್ ಅವರು ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ತುಂಬ ಜೆನ್ಯೂನ್ ಆಗಿ ನೀವಿಬ್ಬರು ಪ್ರೀತಿಸಿದ್ರಿ. ಕರೆಂಟ್ಲಿ ಕೆಲವರಿಗೆ ಹೇಗಾಗಿದೆ ಅಂತ ಅಂದರೆ, ಅವರು ಈ ಕಡೆ ಸ್ಟ್ರಾಂಗ್ ಆಗಿ ನಿಮ್ಮನ್ನು ಬಿಟ್ಟು ಮೂವ್ ಆನ್ ಸಹ ಆಗ್ತಾಯಿಲ್ಲ, ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ಸಿಚುವೇಶನ್ ಸಹ ಯಾವುದೂ ಬಂದಿಲ್ಲ. ಅಥವಾ ನಿಮಗೆ ಕಮಿಟ್ಮೆಂಟ್ ನಾನು ಫ್ಯೂಚರಲ್ಲಿ ಕೊಡ್ತೀನಿ ಅಂತಲೂ ಅವ್ರು ನಿಮಗೆ ಹೇಳಿಲ್ಲ ಅಂತ ಇಲ್ಲಿ ಬರ್ತಾ ಇರೋದು. ತುಂಬ ಕನ್ಫ್ಯೂಷನ್ಸ್ ನಿಮಗಿರಬಹುದು. ಬಟ್ ಈ ಪರ್ಸನ್ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು. ನೀವಿಲ್ಲದೆ ಅವ್ರಿಗೆ ಕೆಲವೊಂದರಲ್ಲಿ ಡಿಸಿಷನ್ಸ್ ತಗೊಳಕ್ಕಾಗದೇ ಇರ್ಬೋದು, ಅಥವಾ ಬೇರೊಂದು ವ್ಯಕ್ತಿನ ಹೇಗೆ ನಂಬೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸಹ ಅವರು ಇದ್ದಾರೆ. ಸೊ ನೆಕ್ಸ್ಟ್ ನನಗೆ ಬರುವಂಥವ್ರು ಹೇಗಿರ್ತಾರೋ, ನನ್ನ ಪಾರ್ಟ್ನರ್ ಎಷ್ಟು ಚೆನ್ನಾಗಿದ್ರು, ನನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಸೊ ಏನೇ ಒಂದು ಜಗಳ ಆದರೂ ಸಹ ಮತ್ತೆ ಮಾತಾಡಿಸ್ತಾಯಿದ್ರು. ಬಟ್ ಸಮಾಧಾನ ಮಾಡೋದಕ್ಕೆ ನನಗೆ ಯಾರೂ ಇಲ್ಲ ಅಂತಲೂ ಅವ್ರಿಗೆ ಯೋಚನೆ ಬರ್ತಾ ಇದೆ. ನಾನು ಆದಷ್ಟು ಬೇಗ ನನ್ನ ಪಾರ್ಟ್ನರ್ನ ಮಾತಾಡಿಸ್ಬೇಕು, ನಾವಿಬ್ಬರು ಒಂದಾಗಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಅವರಿದ್ದಾರೆ. ನಿಮ್ಮನ್ನು ಬಿಟ್ಟ ಮೇಲೆ ಅಥವಾ ನೀವು ಅವರಿಂದ ದೂರ ಆದಮೇಲೆ ನಿಮಗೂ ಸಹ ಅವರ ವ್ಯಾಲ್ಯೂ ಗೊತ್ತಾಗಿರ್ಬೋದು. ಅವರು ನಿಮ್ಮ ಜೊತೆಗಿದ್ದಾಗ ನೀವು ಸಹ ತುಂಬ ಜಗಳ ಮಾಡ್ತಾಯಿದ್ರಿ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಒಂದು ಸೆಪರೇಷನ್ ಬೇಕಾಗಿತ್ತು ಇಲ್ಲಿ ನಿಮಗೆ. ಈ ಒಂದು ಸೆಪರೇಷನಿಂದ ನೀವು ತುಂಬ ವಿಚಾರಗಳನ್ನು ಕಲ್ತಿರ್ಬೋದು. ಆ್ಯಂಡ್ ಇಬ್ರಿಗೂ ಸಹ ಒಬ್ರಿಗೊಬ್ರು ವ್ಯಾಲ್ಯೂ ಅರ್ಥ ಆಗಿದೆ ಇಲ್ಲಿ. ಬಟ್ ಈ ಒಂದು ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಲಾಯಲ್ ಆ್ಯಂಡ್ ಕೇರಿಂಗ್, ತುಂಬ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಫ್ಯೂಚರಲ್ಲಿ ನಿಮ್ಗೆ ಏನು ಬೇಕೋ ಅದು ಎಲ್ಲವೂ ಸಹ ಇವ್ರ ಕಡೆಯಿಂದ ಫುಲ್ಫಿಲ್ಮೆಂಟನ್ನು ನಿಮಗೆ ಸಿಗುತ್ತೆ. ಬಟ್ ಈ ವ್ಯಕ್ತಿ ಕಡೆಯಿಂದ ನಿಮಗೆ ಒನ್ಸ್ ಮ್ಯಾರೇಜ್ ಕಮಿಟ್ಮೆಂಟ್ ಸಿಕ್ಕ ಮೇಲೆ ಅವ್ರ ಕಡೆಯಿಂದ ಯಾವುದೇ ಡಿಸಪಾಯಿಂಟ್ಮೆಂಟ್ ನಿಮಗೆ ಆಗೋದಿಲ್ಲ. ಬಟ್ ಆ ಒಂದು ಕಮಿಟ್ಮೆಂಟ್ಗೋಸ್ಕರ ಇಲ್ಲಿ ನೀವು ಸಹ ವೆಯ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಅವ್ರಿಗೂ ಸಹ ಕಮಿಟ್ಮೆಂಟ್ ಕೊಡೋಕ್ಕೆ ಯಾವುದು ಒಳ್ಳೆ ಟೈಮ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ಬಿಕಾಸ್ ಅವ್ರ ಸಿಚುಯೇಷನ್ ಹಾಗೆ ಇರ್ಬೋದು. ಅವರ ಒಂದು ಲೈಫಲ್ಲಿ ತುಂಬ ಸ್ಟ್ರಗಲ್ ನೋಡ್ತಾ ಇರ್ಬೋದು, ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ನೋಡ್ತಾ ಇದ್ದಾರೆ ಅವರು ಕರೆಂಟ್ಲಿ. ಅವರು ವರ್ಕಿಂಗ್ ಇದ್ದರೆ ಅವ್ರಿಗೆ ಬರುವಂಥ ಸ್ಯಾಲ್ರಿ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಬರುವಂಥ ಇನ್ಕಮ್ ಆಗಿರ್ಬೋದು, ಯಾವುದಕ್ಕೂ ಸಾಲ್ತಾ ಇಲ್ಲ ಅನ್ನೋ ಒಂದು ಸಿಚುಯೇಷನಲ್ಲಿ ಅವರಿದ್ದಾರೆ. ಈಗ ನಾನು ಕಮಿಟ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಏನು ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಅವ್ರಿಗೆ ಇರ್ಬೋದು. ಸೊ ಅದರಿಂದ ಅವ್ರ ಕಡೆಯಿಂದ ನಿಮಗೆ ಯಾವುದೇ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ. ಬಟ್ ನೀವು ಸಹ ವೆಯ್ಟ್ ಮಾಡ್ತಾ ಇದ್ದೀರ ಅವ್ರಿಗೋಸ್ಕರ. ನನ್ನ ವಾಯ್ಸ್ ಕಡಿಮೆ ಇದ್ದರೆ ಸ್ವಲ್ಪ ಅದನ್ನು ಫುಲ್ ವಾಲ್ಯೂಮ್ ಕೊಟ್ಕೊಂಡು ಕೇಳಿಸ್ಕೊಳ್ಳಿ, ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೋಸ್ಕರ. ಆ್ಯಂಡ್ ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ಕರೆಂಟ್ಲಿ ತುಂಬ ಯೋಚನೆ ಮಾಡ್ತಾರೆ. ಅವ್ರು ತುಂಬ ಸ್ಟ್ರಾಂಗಾಗಿ 1 ವೀಕ್ ಅಥವಾ 2 ವೀಕ್ಸಿಂದ ಅನ್ನಿಸ್ತಾ ಇರ್ಬೋದು, ನನ್ನ ಪಾರ್ಟ್ನರ್ ನನ್ನ ಜೊತೆ ಮುಂಚೆ ಥರ ಇರಬೇಕಾಗಿತ್ತು, ಅಥವಾ ನಾನೇ ಅವ್ರ ಜೊತೆ ಮುಂಚೆ ಥರ ಇರಬೇಕಾಗಿತ್ತು, ನಾನೆಲ್ಲೋ ಒಂದು ಕಡೆ ಚೇಂಜ್ ಆಗಿಬಿಟ್ಟೆ, ನನ್ನ ಬದಲಾವಣೆಯಿಂದ ಅವ್ರಿಗೆ ಎಷ್ಟು ಹರ್ಟ್ ಆಗಿದೆ. ಈ ಒಂದು ರಿಗ್ರೆಟ್ಸಲ್ಲೂ ಅವರು ಇದ್ದಾರೆ. ಬಟ್ ಇವ್ರ ಕಡೆಯಿಂದ ಕಮಿಟ್ಮೆಂಟ್ ಅಂತೂ 100% ನಿಮಗೆ ಸಿಗುತ್ತೆ. ಫ್ಯೂಚರಲ್ಲಿ ಈ ಪರ್ಸನ್ ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಮಾಡುವಂಥ ಸಿಚುಯೇಷನ್ ತುಂಬ ಇದೆ. ಸೊ ರೆಡಿಯಾಗಿರಿ ಅಂತ ಹೇಳ್ತೀನಿ. ಬಟ್ ಯಾವುದೇ ಸಡನ್ ಡಿಸಿಷನ್ಸ್ನ ನೀವು ಮಾಡಬಾರ್ದು ಅಂತ ನಿಮ್ಗೊಂದು ಸಜೆಷನ್ ಬರ್ತಾ ಇರೋದು. ಅವ್ರ ಮೇಲೆ ಸಡನ್ನಾಗಿ ನೀವು ಕೋಪ ಮಾಡ್ಕೊಳ್ಳೋದು ಅಥವಾ ಡೌಟ್ ಮಾಡೋದು, ಅಥವಾ ಏನೋ ಒಂದು ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳಬೇಕು ಅಂತ ಏನೇನೋ ಹೇಳೋದು, ಅದನ್ನೆಲ್ಲ ಮಾಡಬೇಡಿ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ್ಯಂಡ್ ನನ್ನ ಕಮ್ಯುನಿಟಿಯನ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಹಲವಾರು ರಿವ್ಯೂಸ್, ಫೀಡ್ಬ್ಯಾಕ್ಸ್ ಸಿಗುತ್ತೆ. ಆ್ಯಂಡ್ ವಾಟ್ಸಪ್ ಚಾನಲ್, ಅಲ್ಲಿ ನಿಮಗೆ ರೆಮಿಡೀಸ್ ಆ್ಯಂಡ್ ರಿಚುವಲ್ಸ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಕೆಳಗಡೆ ನಾನು ವಾಟ್ಸಪ್ ಕಮ್ಯುನಿಟಿದು ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೆ ಸಹ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.